ಸೊ ಈ ನಾಟಿ ರಾಜ ಕಾನ್ಸೆಪ್ಟ್ ಇವತ್ತು ಲಾಂಚ್ ಆಗಿದೆ. ಏನ್ ಅನ್ನಿಸ್ತದೆ ನಾಟಿ ರಾಜ ಕಾನ್ಸೆಪ್ಟ್? ಒಂಥರ ಡಿಫ್ರೆಂಟ್ ಆಗಿದೆ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ. ಅಂಡ್ ನಾನು ಇವಾಗ ತನ ಟೇಸ್ಟ್ ಮಾಡಿದೆ, ತುಂಬಾನೇ ಚೆನ್ನಾಗಿತ್ತು. ಟು ಬಿ ಫ್ರಾಂಕ್ ಆಗಿ ಹೇಳ್ಬೇಕಂದ್ರೆ ಈ ತರ ಟೇಸ್ಟ್ ನಾನು ಫಸ್ಟ್ ಟೈಮ್ ಇಲ್ಲೇ ತಿಂತಿರೋದು. ಲೈಕ್ ಆ ಫ್ಲೇವರ್ಸ್ ಆಗಲಿ ಒಂಥರ ತುಂಬಾನೇ ಇಷ್ಟ ಆಯ್ತು. ಸೊ ತುಂಬಾ ಕಡೆ ನಾನೊಂದು ಇನ್ಫ್ಲುಯೆನ್ಸರ್ ಆಗಿ ತುಂಬಾ ಕಡೆ ಟೇಸ್ಟ್ ಮಾಡಿದ್ದೀನಿ, ಫುಡ್ ಬ್ಲಾಗ್ ಎಲ್ಲ ಮಾಡಿದ್ದೀನಿ. ಸೊ ಇಲ್ಲಿರೋ ಟೇಸ್ಟ್ ತುಂಬಾನೇ ಚೆನ್ನಾಗಿತ್ತು ತಲಪತಿ ಅವ್ರದ್ದು. ನಾಟಿ ಸ್ಟೈಲ್ ಅಂದ್ರೆ ನಮ್ ಕಡೆ ಹಳ್ಳಿ ಕಡೆ ನಾಟಿ ಸ್ಟೈಲ್, ಹಾ ಆದ್ರೆ ಇವತ್ತು ನಾಟಿ ರಾಜ ಅನ್ನೋದು ಕೇವಲ ಬೆಂಗಳೂರಿಗೆ ಮಾತ್ರ ಅಲ್ಲ, ಇಡೀ ಪ್ರಪಂಚಕ್ಕೆ ಪರಿಚಯಿಸ್ತೀವಿ ಅಂತ ಹೇಳಿ ಹೇಳ್ತೀವಿ. ಅಂಡ್ ನಿಮ್ಗೆ ನಾಟಿ ಅಂದ್ರೆ ಏನ್ ನೆನಪಾಗುತ್ತೆ? ನಾಟಿ ಅಂದ್ರೆ ಇವನ್ ನಾನು ಒಂದು ಚಿಕ್ಕ ಹಳ್ಳಿಯಿಂದ ಬಂದಿದ್ದು. ಸೊ ನಂಗೆ ನಾಟಿ ಅಂದ್ರೆ ಲೈಕ್ ಅವರೇ ಓನ್ ಆಗಿ ಮಸಾಲ ಎಲ್ಲ ಪ್ರಿಪೇರ್ ಮಾಡಿರ್ತಾರೆ ಅಲ್ವಾ. ಸೊ ಅದೇ ನೆನಪಾಗುತ್ತೆ, ನಾಟಿ ಅಂದಾಗ ನಂಗೆ ಅದೇ ನೆನಪಾಗುತ್ತೆ. ನಮ್ ಕಡೆ ಎಲ್ಲ ನಾಟಿ ಅಂದ್ರೆ ನಾಟಿ ಕೋಳಿ, ನಾಟಿ ಕೋಳಿ ನಾಟಿ ಕೋಳಿ ನಮ್ ಕಡೆ ಎಲ್ಲ ಫೇಮಸ್ ಅಲ್ವಾ. ಹಳ್ಳಿ ಅಂದ್ರೆ ನಾಟಿ, ಹೌದು ಹೌದು. ಇನ್ನೊಂದು ಟೇಸ್ಟ್ ಮಾಡಿದ್ರಿ, ಹಾ ಇದಕ್ಕಿಂತ ಮುಂಚೆ ಈ ಟೇಸ್ಟ್ ಎಲ್ಲಾದ್ರೂ ಇಲ್ಲ ಇಲ್ಲ, ಈ ತರ ಟೇಸ್ಟ್ ನಾನು ಎಲ್ಲೂ ತಿಂದೇ ಇಲ್ಲ, ಈ ತರ ಟೇಸ್ಟ್ ನಾನು ಎಲ್ಲೂ ನೋಡೇ ಇಲ್ಲ. ಬಿಕಾಸ್ ಇಲ್ಲಿ ಇವಾಗ ಟೇಸ್ಟ್ ಮಾಡಿದಂತೂ ತುಂಬಾ ಡಿಫ್ರೆಂಟ್ ಆಗಿತ್ತು. ಸೊ ನಂಗಂತೂ ಹೆವಿ ಇಷ್ಟ ಆಯ್ತು ಗೈಸ್. ಥ್ಯಾಂಕ್ ಯು ಸೋ ಮಚ್. ಯಾರಿಗಾದ್ರೂ ಟೇಸ್ಟ್ ಮಾಡಕ್ಕೆ ಹೇಳ್ತೀರಾ ನಮ್ಮ ನಾಟಿ ರಾಜನ? ಎಲ್ರಿಗೂ ಹೇಳ್ತೀನಿ. ಸೊ ಮಿಸ್ ಮಾಡದೆ ನಾಟಿ ರಾಜನ ಟೇಸ್ಟ್ ಮಾಡಿ. ಈ ಬಿರಿಯಾನಿ ಅಂತೂ ಸಕ್ಕತ್ತಾಗಿದೆ, ನೀವು ಟೇಸ್ಟ್ ಮಾಡಿ. ನಾನು ಹೇಳೋದಕ್ಕಿಂತ ನೀವೇ ಬಂದು ಟೇಸ್ಟ್ ಮಾಡೋದೇ ಬೆಸ್ಟ್ ಅಲ್ವಾ. ಸೊ ಓಕೆ, ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.